ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕು ಚುಂಚನಕಟ್ಟೆ ಹೋಬಳಿಯಲ್ಲಿರುವ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಅಧ್ಯಕ್ಷರಾದ ಮೀನಾಕ್ಷಿ ವೆಂಕಟೇಶ್ ಗೌಡರವರು ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ. ತಡರಾತ್ರಿ ಅಧ್ಯಕ್ಷರ ಗಮನಕ್ಕೂ ತರದೆ ಡೈರಿ ಬೀಗ ಹಾಕಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಆದ್ದರಿಂದ ಸಾಲಿಗ್ರಾಮ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಾಗಿದೆ ಎಂದು ಅಧ್ಯಕ್ಷರ ಗಂಡನಾದ ವೆಂಕಟೇಶ್ ಗೌಡರವರು ಹೇಳಿದ್ದಾರೆ. ಅಧ್ಯಕ್ಷರಾದ ಶ್ರೀ ಮೀನಾಕ್ಷಿ ಅವರು 25 ವರ್ಷಗಳಿಂದ ಡೈರಿನ ಯಾವ ಕುಂದುಕೊರತೆಗಳು ಇಲ್ಲದೇ ನಡ್ಕೊಂಡು ಹೋಗ್ತಾರೆ. ಪ್ರತಿಯೊಬ್ಬರು ಗ್ರಾಹಕರು ಯಾವುದೇ ಒಂದು ಬಿಲ್ ಆಗಲಿ ಮತ್ತೊಂದಾಗಲಿ ಯಾವುದೂ ತೊಂದರೆ ಇಲ್ಲದ ರೀತಿ ಡೈರಿ ಸಹಕಾರದಿಂದ ಆರಾಮಾಗಿ ಡೈರಿ ನಡ್ಕೊಂಡು ಹೋಗ್ತಾ ಇತ್ತು. ಆದರೆ 2 ತಿಂಗಳ ಹಿಂದೆ ಎಲ್ಲ ಕಿಡಿಗಳಿಗಳು ನಮಗೆ ದುಡ್ಡು ಬೇಕು, ಬೋನಸ್ ಬೇಕು, ಮತ್ತೊಂದು ಬೇಕು, ಅದು ಬೇಕು, ಇದು ಬೇಕು ಅಂತ ಗಲಾಟೆ ಮಾಡಿ ಘರ್ಷಣೆ ಮಾಡಿ, ಆಯ್ತಪ್ಪ ಆಡಿಟ್ಟು ವ್ಯವಸ್ಥೆ ನೋಡಿ ಡೈರಿ ಆದಾಯ ನೋಡಿ ನಿಮಗೆ ವ್ಯವಸ್ಥೆ ಮಾಡಿಸ್ಕೊಡ್ತೀವಿ ಇರಪ್ಪ ಅಂತ ಕೇಳಿದನೇ ರೀತಿ ನಮ್ಮ ಸೆಕ್ರೆಟ್ರಿ ಮೇಲೆ ಗಲಾಟೆ ಮಾಡಿ, ಸೆಕ್ರೆಟ್ರಿ ದುಡ್ಡು ತಿಂದವ್ರೆ, ಅಧ್ಯಕ್ಷರು ದುಡ್ಡು ತಿಂದವ್ರೆ, ಇದು ವ್ಯವಹಾರ ನಡೀತಾ ಇದೆ ಅಂತ ಗಲಾಟೆ ಮಾಡಿ ಎಲ್ಲ ಒಕ್ಕೂಟದವ್ರನ್ನ ಕರ್ಕೊಂಬಂದು ನಾವು ತೀರ್ಮಾನ ಆದ ನಂತರ ಸ್ವಂತ ವೈಯಕ್ತಿಕ ದ್ವೇಷ ಡೈರಿ ವಿಚಾರ ಬಿಟ್ಟು ಅಲ್ಲಿಗೆ ಸ್ಟಾಪು. ಡೈರಿ ವಿಚಾರ ಬಿಟ್ಟು ವೈಯಕ್ತಿಕ ದ್ವೇಷದಿಂದ ನಮ್ಮ ಸೆಕ್ರೆಟ್ರಿ ಅವ್ರ ಮೇಲೆ ಹಲ್ಲೆ ಮಾಡಿ ಅವಳನ್ನ ತಿಚ್ಚುವಾಗಿ ಮಾತಾಡಿ ವರ್ಚನೆಯಿಂದ ಆ ಮಾತುಗಳು ಹೊಲಸು ಮಾತುಗಳ ಕೇಳೋಕ್ಕಾಗಲ್ಲ ಅಂತಂತ ಮಾತಾಡಿ ಮನೆ ಹತ್ರ ಗಲಾಟೆ ಮಾಡಿ ಆ ಎಮ್ಮನ್ನ ಡೈರಿ ತಡರಾತ್ರಿ 7:15 ಎಲ್ಲ ಹಾಲಾಕ ಗ್ರಾಹಕರು ಮನೆಗೆ ಹೋದ್ಮೇಲೆ ಇವರು ಅಂಗಡಿಯಲ್ಲಿ ಕೂತಿ ಡ್ರಿಂಕ್ಸ್ ಮಾಡಿ ಬಂದು ಆ ಎಮ್ಮನ್ನ ಹಿಡ್ಕೊಂಡು ಎಳೆದೆ ಅವಳ ಹತ್ರ ಕತ್ತಲಿರೋ ಚೈನು ಎಷ್ಟು 55 ಗ್ರಾಮ್ ಚಿನ್ನದ ಸರವನ್ನು ಕಿತ್ಕೊಂಡು ಏಕಾಏಕಿ ಎಮ್ಮನ್ನ ಕಾಲಿಟ್ಕೊಂಡು ಡೈರಿಯಿಂದ ಎಳೆದು ಹೊರಗಡೆ ಹಾಕಿ ಡೈರಿಗೆ ಬೀಗ ಹಾಕಿ ನಮ್ಮ ಅಧ್ಯಕ್ಷರ ಗಮನಕ್ಕೂ ತರದೇ ಡೈರಿಗೆ ಬೀಗ ಹಾಕ್ಬಿಟ್ಟು ಗಲಾಟೆ ಮಾಡಿ ಹಾಲು ಕ್ಯಾನ್ ಹೊರಗಡೆ ಎಸ್ಬಿಟ್ಟು ಹೋಗವ್ರೆ. 45 ಕ್ಯಾನ್ ಹಾಲು ನಮ್ಮದೇ ಅಲ್ಲದೇ ಹೊರಗಡೆ ಅಂತ BMC ಕೇಂದ್ರ, ಇದು BMC ಕೇಂದ್ರಕ್ಕೆ 45 ಕ್ಯಾನ್ ಹಾಲು ಬರೋದೆಲ್ಲನೂ ಹೊರಗಡೆ ಚೆಲ್ಲಿ ಗಲಾಟೆ ಮಾಡಿ ಕಿಡಿಗಳು ಈ ರೀತಿ ಮಾಡವ್ರೆ. ಅವ್ರು ಮಾಡಿರತಕ್ಕಂಥ ಮಧು ಮತ್ತು ಕುಮಾರ್ ಮತ್ತು ಕೃಷ್ಣ, ಮನೋಹರ ಅವ್ರ ಮಕ್ಕಳು ಇಬ್ಬರಳು, ಈ 3 ಜನ ಸೇರಿ ಬೀಗ ಹಾಕಿರೋದು ನಮ್ಮ ಗಮನಕ್ಕೂ ತರದೇ ಡೈರಿಗೆ ಹಲ್ಲೆ ಮಾಡವ್ರೆ. ಈ ವಿಚಾರ ಗೊತ್ತಾದ ತಕ್ಷಣ ನಮಗೆ ವಿಚಾರ ಗೊತ್ತಾದ ತಕ್ಷಣ ಬಂದು ಕೇಳಿದ್ದಕ್ಕೆ ನಮ್ಮನ್ನು ಅವರು ಏನು ಮಾತಾಡಿದ್ರೆ ನೇರವಾಗಿ ಸೆಕ್ರೆಟ್ರಿ ಮೇಲೆ ಹಲ್ಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮನ್ನು ಕೇಳಲೇ ಇಲ್ಲ. ಅವರು ಬೇವನಹಳ್ಳಿಯವರು ಸೇರ್ಕೊಂಡ್ರು. ಬೇವನಹಳ್ಳಿಯವರು 5-6 ಜನ ಸೇರಿ ಅವ್ರು ಹಲ್ಲೆ ಹಾಕೋದಿಲ್ಲ. ಇಲ್ಲಿ ಬೇವನಹಳ್ಳಿಯವರು ಹೊರಗಡೆ ಇರೋರು. ಆಮೇಲೆ ಸೇರ್ದಾರ ಉಂಟು, ಸೇರ್ದಾರ ಅವರೇ ಇಲ್ಲ ಅಂತ ಅನ್ನೋಕ್ಕಿಲ್ಲ. ಸೇರ್ದಾರರು ಬಂದು ಪರಿಶೀಲನೆ ಮಾಡಬೇಕು, ಏನು ನಡೀತದೆ, ಕಟ್ಟಡ ಏನು ನಡೀತದೆ, ಕೆಲಸ ಏನು ಮಾಡ್ತದೆ, ಏನು ಆದಾಯ ಬರ್ತದೆ ಅಂತ ಯಾರು ಕೇಳದ್ನೆ. ಕಟ್ಟಡ ಆಗಿರೋ ಕಟ್ಟಡಕ್ಕೆ ಇವತ್ತು ಬಂದು ಗಾಡಿ ಮಾಡಿ ಹಲ್ಲೆ ಮಾಡಿ ಆ ಎಮ್ಮನ್ನ ಹೊಡೆದು ಕುತ್ತಿಗೆಯನ್ನು ಕಿತ್ತಾಕಿ ದಾರರಿಗೆ ಎಳ್ದು ಹೊರಗಡೆ ಬಿಸಾಕಿ ಡೈರಿಗೆ ಬೀಗ ಹಾಕವ್ರೆ. ನಮಗೆ ಭಾಳ ಲಾಸ್ ಆಗೈತೆ. ಆ ಉದ್ದೇಶಕ್ಕೆ ಹೋಗಿ ನಾವು ಸಾಲಿಗ್ರಾಮ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಒಕ್ಕೂಟಕ್ಕೂ ತಿಳಿಸಿದ್ದೀವಿ, ಸಾಲಿಗ್ರಾಮಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಬಂದು ನಾವು 7:15 ರಾತ್ರಿ ಬರೋಷ್ಟೊಳಗೆಲ್ಲ ಗಲಾಟೆ ಮಾಡಿ ಎಲ್ಲ ದೌರ್ಜನ್ಯ ಮಾಡಿ ನಮಗೂ ಹೋಗಿ ಕೇಳಿದ್ರು ಗಲಾಟೆ ನಿಲ್ಲಿಸಿದ ರೀತಿಯ ನಮ್ಮನ್ನು ನೂಕಾಡಿ ತಳ್ಳಾಡ್ತಾ ಇದ್ರು. ನೀವು ಅಧ್ಯಕ್ಷರಾಗಿ ಏನು ಮಾಡಿದಿರಿ ಅದು ಮಾಡಿದಿರಿ ಅಂತ ನಾವೇನು ಅವ್ರಿಗೆ ಅನ್ಯಾಯ ಮಾಡಿಲ್ಲ. ಕರೆಕ್ಟಾಗಿ ನಾವೆಲ್ಲನೂ ಮಾಹಿತಿ ಕೊಟ್ಕೊಂಡು ಎಲ್ಲನೂ ತಿಳಿಸ್ಕೊಂಡು ಹೋಯ್ತಾ ಇದ್ದೋ ನಡೆಸ್ಕೊಂಡು ಹಂಗಿದ್ರು ಬಂದು ಹಿಂಗೆಲ್ಲ ಬಂದು ಗಲಾಟೆ ಮಾಡಿದ್ರು. ಮನೋಹರ ಮತ್ತು ಹಿಂಗೆಲ್ಲ ಗಲಾಟೆ ಮಾಡಿ ಇಷ್ಟೆಲ್ಲ ನಮ್ಮ ಅಧ್ಯಕ್ಷರಿಗೆಲ್ಲ ಹೊಡೆದು ನಮಗೆಲ್ಲ ನಮ್ಮ ಸೆಕ್ರೆಟ್ರಿಗೆಲ್ಲ ಗಲಾಟೆ ಮಾಡಿ ಒಂಚೂರು ಬೆಲೆನೇ ಕೊಡೋ ರೀತಿ ಎಳೆದಾಡಿ ಒಬ್ಬಳು ಹೆಣ್ಣುಮಗಳ, ಇದು ಮಹಿಳಾ ಸೊಸೈಟಿ ಆಗಿರೋದ್ರಿಂದ ಬಂದು ಸಿಕ್ಕಾಬಟ್ಟೆ ಗಲಾಟೆ ಮಾಡಿ ಹೊರಗಡೆಯಿಂದ ಬಂದು ಎಲ್ಲ ಗಲಾಟೆ ಮಾಡವ್ರೆ. ಊರಿನ ಹೊರಗ್ಲವರು ಬಂದು ನಮ್ಮನ್ನ ಗಲಾಟೆ ಮಾಡಿ ಭಾಳ ಹಿಂಸೆ ಕೊಟ್ಟವ್ರೆ.